ಗೈಸ್, ಮೋದಿಯವ್ರ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ಗೆ 3 ತಿಂಗಳು ರೀಚಾರ್ಜ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಎಲ್ಲ ಸಿಮ್ನವ್ರಿಗೂ. ಗೈಸ್, ನ್ಯೂ ಇಯರ್ಗೆ ಮೋದಿಯವ್ರ ಕಡೆಯಿಂದ 3 ತಿಂಗಳು ರೀಚಾರ್ಜ್ ಫ್ರೀ ಅಂತೇಳಿ ತುಂಬಾ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ ವಾಟ್ಸಪ್ನಲ್ಲಿ. ಇದ್ರ ಬಗ್ಗೆ ನಾನು ಆಲ್ರೆಡಿ 2 ತಿಂಗಳ ಹಿಂದೆನೇ ವಿಡಿಯೋ ಮಾಡಿದ್ದೆ. ಸೊ ತಿಳಿಸ್ಕೊಟ್ಟಿದ್ದೆ ಇದು ರಿಯಲ್ ಫೇಕಾ ಅಂತೇಳಿ. ಸೊ ಈಗ ಮತ್ತೆ ತುಂಬಾ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಯಾಕಪ್ಪ ಈ ರೀತಿ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇದರಿಂದ ಅಮೌಂಟ್ ಬರುತ್ತಾ, ಅಂದರೆ ರೀಚಾರ್ಜ್ ಬರುತ್ತಾ ಇಲ್ವಾ, ಸೊ ಬರೋದಾದರೆ ಯಾವ ರೀತಿ ತೊಗೊಳ್ಳೋದು, ಮತ್ತು ಬರಲಿಲ್ಲ ಅಂದರೆ ಯಾಕಪ್ಪ ಇಷ್ಟೊಂದು ಶೇರ್ ಮಾಡ್ತಾ ಇದ್ದಾರೆ ಅಂತ ಫುಲ್ಲು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಬೇರೆ ಯಾರಾದರೂ ಅನ್ನೋನ್ ಪರ್ಸನ್ ನಿಮಗೆ ಈ ರೀತಿ ಲಿಂಕ್ನ ಕಳಿಸಿದ್ರೆ ನೀವು ಓಪನ್ ಮಾಡೋಂಗಿಲ್ಲ. ಸೊ ನಿಮ್ಮ ಫ್ರೆಂಡ್ಸೇ ಕಳಿಸಿರ್ತಾರಲ್ಲ ಗ್ರೂಪ್ನಲ್ಲಿ, ಆ ರೀಸನಿಂದ ನೀವು ಓಪನ್ ಮಾಡ್ತೀರಾ. ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದು ಇಲ್ಲಿ ಪಕ್ಕ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದರಲ್ಲಿ ಏನಿದೆಯಪ್ಪ ಅಂದರೆ PM Narendra Modi giving 3 months free recharge to all Indian users so that more and more people can vote BJP in the 2024 election and BJP government can be ಪ್ರೊಮೈಡ್ ಅಗೇನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಲಿಂಕ್ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪ ಬರುತ್ತೆ ಅಂದರೆ, ಸೊ ನಿಮ್ದು ಯಾವ ಸಿಮ್ ಅಂತ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಸೊ ನಿಮ್ಮದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟ್ ನಿಮ್ಮ ನಂಬರ್ನ ಹಾಕೋಕ್ಕೆ ಕೇಳುತ್ತೆ. ನೀವು ನಂಬರ್ನ ಹಾಕ್ತೀರಾ. ಹಾಕಿದ ಮೇಲೆ ನಿಮಗೆ ರೀಚಾರ್ಜ್ ಬರೋಂಗಿಲ್ಲ. ಯಾಕಪ್ಪ ಅಂದರೆ ನೀವು 5 ಜನಕ್ಕೆ ಶೇರ್ ಮಾಡಿ ಅಂತ ಹೇಳುತ್ತೆ. ಅದಕ್ಕಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ರೀಚಾರ್ಜ್ ಬರ್ಬೋದು ಅಂತೇಳಿ ಸೊ ನಿಮ್ಮ ಗ್ರೂಪ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾಂಟ್ಯಾಕ್ಟ್ ಇರ್ತಾವಲ್ಲ ಅವ್ರಿಗೆಲ್ಲ ಶೇರ್ನ ಮಾಡ್ತೀರಾ. ಸೊ ಶೇರ್ ಮಾಡಿದ್ಮೇಲೆ ನೀವು ಬ್ಯಾಕ್ ಬಂದು ಸೊ ಮತ್ತೆ ಆ ವೆಬ್ಸೈಟ್ನ ಓಪನ್ ಮಾಡ್ತೀರಾ. ವೆಬ್ಸೈಟ್ನ ಓಪನ್ ಮಾಡಿದ್ಮೇಲೆ ಯಾವುದೇ ರೀತಿ ನಿಮಗೆ ರೀಚಾರ್ಜ್ ಸಿಗೋಂಗಿಲ್ಲ. ಯಾಕಪ್ಪ ಅಂದರೆ ಸೊ ಇದು ಕಂಪ್ಲೀಟಾಗಿ ಫೇಕು. ಆ ರೀಸನ್ನಿಂದ ನಿಮಗೆ ಯಾವುದೇ ರೀತಿ ರೀಚಾರ್ಜ್ ಸಿಗೋಂಗಿಲ್ಲ. ಸೊ ಮೋದಿಯವ್ರ ಕಡೆಯಿಂದ ಸೊ ಈ ರೀತಿ ಯಾವುದೇ ರೀತಿ ಪ್ಲ್ಯಾನ್ ಬಂದಿಲ್ಲ. ಮತ್ತು ಯಾಕಪ್ಪ ಈ ರೀತಿ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ ತುಂಬ ಜನ ಅನ್ನೋದಾದರೆ, ಸೊ ಈ ಲಿಂಕ್ನಲ್ಲಿ ಮೊದಲೇ ಹೇಳಿದೆ ನಾನು. ಸೊ ನಿಮ್ಗೇನಾದರೂ ರೀಚಾರ್ಜ್ ಬೇಕಪ್ಪ ಅಂದರೆ ನೀವು 5 ಜನಕ್ಕೆ ಶೇರ್ ಮಾಡಬೇಕಂತ ಹೇಳಿ. ಆ ರೀಸನಿಂದ ತುಂಬಾ ಜನ ಈ ರೀತಿ ಶೇರ್ನ ಮಾಡ್ತಾ ಇದ್ದಾರೆ. ಸೊ ಮತ್ತು ಕಂಪ್ಲೀಟಾಗಿ ಫೇಕ್ ಆದರೆ ಯಾಕಪ್ಪ ಈ ರೀತಿ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ಸೊ ಇದು ಹ್ಯಾಕರ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವೆಬ್ಸೈಟ್ನ ಇರುತ್ತಲ್ಲ, ಸೊ ಅವರು ಈ ರೀತಿ ಲಿಂಕ್ನ ಶೇರ್ ಮಾಡೋದು. ಸೊ ಮತ್ತು ಅವ್ರಿಗೇನಪ್ಪ ಯೂಸ್ ಅಂದರೆ, ಸೊ ನೀವು ಬೇರೆ ಬೇರೆ ವೆಬ್ಸೈಟ್ನ ನೀವು ಯೂಸ್ ಮಾಡೋದಾದರೆ ಸೊ ಅವ್ರಿಗೆ ನಿಮ್ಮದು ಡಾಟಾ ಖರ್ಚಾಗುತ್ತೆ. ಆ ರೀಸನಿಂದ ಅವ್ರಿಗೆ ವೆಬ್ಸೈಟಿಂದ ಅರ್ನಿಂಗ್ ಆಗುತ್ತೆ. ಆ ರೀಸನಿಂದ ಈ ರೀತಿ ಶೇರ್ನ ಮಾಡ್ತಾ ಇರ್ತಾರೆ ಅವರು. ಸೊ ಮತ್ತು ಹ್ಯಾಕರ್ಸ್ ಕೂಡ ಈ ರೀತಿ ಶೇರ್ನ ಮಾಡ್ತಾ ಇರ್ತಾರೆ. ಸೊ ನೀವು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಹಾಕ್ತಿರಲ್ಲ, ಅವಾಗ ಅವರು OTP ಎತ್ಕೊತಾರೆ ಮತ್ತು ನಿಮ್ಮ ಫೋನ್ನ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀಸನಿಂದ ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಇವಾಗ ನೀವೇನಾದರೂ ಆಲ್ರೆಡಿ ಲಾಗಿನ್ ಮಾಡಿದ್ರೆ ಅಂದರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ತುಂಬಾ ಜನ ಲಾಗಿನ್ ಮಾಡ್ತಾ ಇರ್ತಾರಲ್ಲ, ಸೊ ನಿಮ್ದು ಹ್ಯಾಕೋ ಚಾನ್ಸಸ್ ಆಗೋದು ತುಂಬಾ ಕಡಿಮೆ ಇರುತ್ತೆ. ಯಾಕಪ್ಪ ಅಂದರೆ ಸೊ ಈ ರೀತಿ ತುಂಬಾ ಜನ ಶೇರ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಯಾರ್ದಂತ ಹ್ಯಾಕ್ ಮಾಡಬೇಕು ಅವರು. ಆ ರೀಸನಿಂದ ನೀವೇನಾದರೂ ಈ ರೀತಿ ಲಿಂಕ್ನ ಬಂದರೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಸೊ ಈ ರೀತಿ ಹ್ಯಾಕರ್ಸ್ ಆಗಿರ್ಬೋದು, ಸೊ ಬೇರೆ ಬೇರೆ ವೆಬ್ಸೈಟ್ನವರು ಈ ರೀತಿ ಫೇಕ್ ಲಿಂಕ್ನ ಜನ್ರೇಟ್ ಮಾಡಿ ಈ ರೀತಿ ಶೇರ್ನ ಮಾಡ್ತಾ ಇರ್ತಾರೆ. ಸೊ ಈಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀವಿ ಯಾಕಪ್ಪ ಈ ರೀತಿ ಲಿಂಕ್ನ ಶೇರ್ ಮಾಡ್ತಾ ಇದ್ದಾರೆ ಮತ್ತು ಈ ಲಿಂಕಿಂದ ನಮಗೇನಾದರೂ ಯೂಸ್ ಇದೆ ಅಂತೇಳಿ. ಇದಷ್ಟೇ ಅಲ್ಲ, ಸೊ ಇನ್ನೂ ಬೇರೆ ಬೇರೆ ರೀತಿ ಈ ರೀತಿ ಲಿಂಕ್ನ ಜನ್ರೇಟ್ ಮಾಡಿ ಅವ್ರು ಶೇರ್ ಮಾಡ್ತಾ ಇರ್ತಾರೆ. ಸೊ ನೀವು ಕ್ಲಿಕ್ ಮಾಡಿ ಲಾಗಿನ್ ಮಾಡೋಕೆ ಹೋಗಬೇಡಿ. ಸೊ ಇವೆಲ್ಲ ಕಂಪ್ಲೀಟ್ ಫೇಕ್ ಆಗಿರುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಮೋದಿಯವ್ರ ಕಡೆಯಿಂದ ಈ ರೀತಿ ಫ್ರೀ ರೀಚಾರ್ಜ್ ಯಾವುದೇ ರೀತಿ ಬಂದಿಲ್ಲ, ಇದೆಲ್ಲ ಕಂಪ್ಲೀಟ್ ಫೇಕು ಅಂತೇಳಿ. ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರೋ ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.